ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಗಿಡದ ಇರ್ತಾವಲ್ಲ ಪಾಟ್ಸ್ ಒಳಗೆ ತೆಂಗಿನಕಾಯಿ ಇಟ್ಟು ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ಸ್ ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ಗೊತ್ತಾ? ಬಿಸಿ ತವದ್ಮೇಲೆ ಶಾಂಪು ಹಾಕಿದರೆ ಏನಾಗುತ್ತೆ ಒಂದು ಸರಿ ಅದ್ರ ಟ್ರೈ ಮಾಡಿದ್ದೀರಾ? ಇದೆಲ್ಲ ಟಿಪ್ಸ್ನ ಇದೇ ಥರ ಇನ್ನೂ ಕೆಲವೊಂದು ಟಿಪ್ಸ್ನ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಆಮೇಲೆ ಕಮೆಂಟ್ ಮಾಡಿರಿ. ಆಮೇಲೆ ಹೊಸದಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಬರೀ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಈ ಮೊದಲನೇದಾಗಿ ಕಿಚನ್ ಟಿಪ್ ಏನಪ್ಪ ಅಂದರೆ, ಈಗ ನಾನು ಏನು ಮಾಡಕತ್ತೀನಿ ಅಂದ್ರೆ ಸಾಂಬಾರನ್ನ ಬಿಸಿಗೆ ಇಟ್ಟೀನಿ ರೀ. ಈ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದೆಲ್ಲ ಸ್ವಲ್ಪ ಕಿರಿಕಿರಿ ಇರುತ್ತೆ. ಉಗುರು ಇದ್ರಂತೂ ಈಸಿಯಾಗಿ ತೆಗಿತಾರೆ. ಕೆಲವು ಜನಗಳಿಗೆ ಉಗುರು ಇರೋದಿಲ್ಲ, ತೆಗಿಯೋಕ್ಕೆ ಭಾಳ ಕಷ್ಟ ಇರ್ತೈತಿ, ನೋವು ಆಗ್ತಿರ್ತೈತಿ. ಉಗುರು ಇಲ್ಲಾಂದ್ರೆ ಅದ್ರ ಹೆಲ್ಪಿಂದ ತೆಗಿಯೋಕೆ ಆಗ್ತಿರುತ್ತೆ. ಇಲ್ಲ ಅಂದಾಗ ಕಷ್ಟ ಆಗುತ್ತೆ. ಅವಾಗೇನು ಮಾಡ್ಬೇಕಂದ್ರೆ, ಹೇಗೂ ನಾವು ಏನಾದರೂ ಒಂದು ಸಾಂಬಾರು ಪಲ್ಯನೋ ಇನ್ನೊಂದೇನೋ ಬಿಸಿ ಇಟ್ಟಿರ್ತೀವಿ, ನೀರು ಬಿಸಿಗೆ ಆದರೂ ಇಟ್ಟಿರ್ತೀವಿ. ಆ ಟೈಮ್ನಾಗ ಆ ಮುಚ್ಚಳದ ಮೇಲೆ ಈ ಥರ ಬೆಳ್ಳುಳ್ಳಿನ ಹಾಕಿದ್ರೆ, ಬಿಡಿಸಿ ಹಾಕಿರಿ. ಸ್ವಲ್ಪ ಅದು ಆ ಬಿಸಿಗೆ ಕುದೀತಿರುತ್ತಲ್ಲ ಸಾಂಬಾರು, ಆ ಬಿಸಿಗೆ ಆ ಬೆಳ್ಳುಳ್ಳಿ ಕೂಡ ಈಸಿಯಾಗಿ ಸಿಪ್ಪೆ ಎಲ್ಲ ಲೂಸ್ ಆಗುತ್ತೆ. ಆವಾಗ ನಾವು ಈಸಿಯಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೋಬೋದು. ಈಗ ನಾನು ನಿಮ್ಗೆ ತೋರಿಸ್ತೀನಿ. ಅವು ಏನಾಗ್ಬಿಡುತ್ತೆ ಅಂದರೆ ಬಿಸಿಗೆ ತಮ್ಗೆ ತಾವೇ ಲೂಸ್ ಆಗುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ನೋಡ್ತಿರ್ಬೋದು, ಈಸಿಯಾಗಿ ಅಂದರೆ ಈಸಿಯಾಗಿ ಬರುತ್ತೆ. ಅಲ್ಲೇ ಬಿಡಿಸಿ ತೋರ್ಸಾಕತ್ತೀನಿ ನಾನು. ಈ ಟಿಪ್ನ ಫಾಲೋ ಮಾಡಿ ನೋಡಿರಿ, ಭಾಳ ಯೂಸ್ಫುಲ್ ಆಗೈತಿ. ಇದಕ್ಕೂ ಮುಂಚೆ ನಾನು ಬೆಳ್ಳುಳ್ಳಿ ಸಿಪ್ಪೆ ಈಸಿಯಾಗಿ ತೆಗೆಯೋದು ಕೆಲವೊಂದು ಟಿಪ್ಸ್ನ ಇನ್ನೊಂದು 2-3 ಥರ ಮೆಥಡ್ ಅದವು, ವಿಡಿಯೋ ಶೇರ್ ಮಾಡ್ಕೊಂಡಿನಿ. ಒಂದು ಸರಿ ಹೋಗಿ ಚೆಕ್ ಮಾಡಿರಿ. ನೋಡ್ತಿರ್ಬೋದು ನೀವು ಎಷ್ಟು ಈಸಿಯಾಗಿ ಸಿಪ್ಪೆ ಬಿಡಾಕತೈತಿ ಅಂತೇಳಿ. ನೋಡ್ತಿರ್ಬೋದು ನೋಡಿರಿ, ಎಷ್ಟು ಪಟ ಬಿಡಿಸ್ಕೋಬೋದು. ಹೇಗೂ ಸಾಂಬಾರು ಬಿಸಿ ಆಗ್ತಿರ್ತೈತಿ, ಈ ಕಡೆ ನಮ್ದು ಇನ್ನೊಂದು ಕೆಲಸನೂ ಆಗುತ್ತೆ. ಒಂದೇ ಗ್ಯಾಸಲ್ಲಿ ಸುಮ್ಮನೆ ಪದೇ ವೇಸ್ಟ್ ಆಗೋದಿಲ್ಲ. ಅದಕ್ಕಂತೇಳಿ ಮತ್ತು ಗ್ಯಾಸ್ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ಯಾವುದಾದ್ರೂ ಅಡುಗೆ ಮಾಡುವಾಗ ಇನ್ನೊಂದು ಅದ್ರ ಜೊತೆಗೆ ಏನಾದರೂ ಒಂದು ಆಗುತ್ತಾ ಅಂತ ನೋಡಿ ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ ವೇಸ್ಟೇಜ್ ಆಗೋಲ್ಲ. ಆಮೇಲೆ ನಮಗೆ ಟೈಮ್ ಭಾಳ ಸೇವ್ ಆಗುತ್ತೆ ರೀ. ಈಸಿಯಾಗಿ ಸಿಪ್ಪೆ ಬಿಡಿಸೋಂಥ ಕೂಡೋ ಅವಶ್ಯಕತೆ ಇಲ್ಲ, ಬೇಗ ಬಿಡ್ಸ್ಕೊಂಡು ಬಿಡ್ಬೋದು. ನೋಡಿರಿ ಎಷ್ಟು ಈಸಿಯಾಗಿ ಸಿಪ್ಪೆ ಬಿಡಿಸಿದ್ದು. ಟ್ರೈ ಮಾಡಿರಿ ನೀವು ಒಂದು ಸಾರಿ. ನೆಕ್ಸ್ಟ್ ಸ್ನೇಹಿತರೆ, ಸೆಕೆಂಡ್ ಟಿಪ್ಪು. ಈಗ ನಾವು ಏನಪ್ಪ ಅಂದ್ರೆ ಗಿಡಗಳಿಗೆಲ್ಲ ನಾವು ನೀರು ಹಾಕ್ತಿರ್ತೀವಿ. ಅವಾಗೆಲ್ಲ ನೀರು ಜಾಸ್ತಿ ವೇಸ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಜಗ್ಗಿಲ್ಲೇ ಬಕೆಟಿಲ್ಲೇ ಹಾಕ್ತಿರ್ತೀವಿ, ಅಲ್ಲಿ ಚೊಂಬಿಲ್ಲ. ಅವಾಗ ಏನು ಮಾಡ್ಬೇಕಂತ, ಮನೆಯೊಳಗೆ ಇವು ಇರ್ತಾವಲ್ರಿ, ಪ್ಲಾಸ್ಟಿಕ್ ಬಾಟಲ್ಸ್ ಇರ್ತವೆ. ಈಗಂತೂ ಬೇಸಿಗೆ ಕಾಲ, ಜ್ಯೂಸ್ ತಂದಿಟ್ಟಿರ್ತೀವಿ, ಕುಡಿದು ಯೂಸ್ ಮಾಡಿ ಹಂಗೆ ಒಗಿತಿರ್ತೀವಿ. ಅವನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಹೊಸ ಮೆಥಡ್ ಒಳಗೆ ಗಿಡಗಳಿಗೆ ನೀರು ಹಾಕೋದು ಹೆಂಗೆ ಅಂತೇಳಿ ಈ ಟಿಪ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಈ ಥರ ಒಂದು ಬಾಟಲ್ ತೊಗೊರಿ. ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಇದು ಸೂಚಿ ಅದೇನು ಇರಲಿಲ್ಲ, ಗೋಬಿ ತಿನ್ನೋ ಫೋಕ್ ಇರುತ್ತಲ್ಲ ಅದನ್ನು ಬಿಸಿ ಮಾಡೀನಿ. ಪೂರ್ತಿ ರೆಡ್ ಆಗಂಗೆ ಬಿಸಿ ಮಾಡಿ ಈ ಥರ ಹೋಲ್ಸ್ ಮಾಡ್ಕೊಂಬಿಟ್ರೆ ಬಾಟಲ್ ನಮಗೆ ಗಿಡಗಳಿಗೆ ನೀರು ಹಾಕೋಕೆ ಬಾಟಲು ಇನ್ನೊಂದು ರೀತಿಯಾಗಿ ರೆಡಿ ಆಗುತ್ತೆ. ಈ ಥರ ಹೋಲ್ಸ್ ಮಾಡ್ಕೋಬೇಕು. ನೋಡ್ತಿರ್ಬೋದು ನೀವು, ನಾವು ವಿಡಿಯೋದಾಗ ತೋರ್ಸಾಕತ್ತೀನಲ್ಲ ಆ ರೀತಿಯಾಗಿ ಹೋಲ್ಸ್ ಮಾಡ್ಕೊರಿ. ಇವಾಗ ನೋಡಿರಿ, ಹೋಲ್ ಮಾಡಿದ್ದಾಯಿತು. ಈಗ ಅದಕ್ಕೆ ಮಗ್ಗಿಲೆ ಒಳಗೆ ಅದು ಬಾಟಲ್ ಒಳಗಡೆ ನೀರು ಹಾಕಿದ್ರೆ ಈ ಥರ ಈಸಿಯಾಗಿ ಸ್ವಲ್ಪನೇ ನೀರು ಎಲ್ಲ ಕಡೆನೂ ಈಸಿಯಾಗಿ ಹಾಕ್ಬೋದು. ಆಮೇಲೆ ನೀರು ಸೇವ್ ಆಗುತ್ತೆ, ಹೊರಗಡೆ ಎಲ್ಲ ಚೆಲ್ಲೋದಿಲ್ಲ. ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಈ ಥರ ಎಲ್ಲ ಪಾಟ್ಸ್ಗಳಿಗೆ ಈ ಥರ ನೀರು ಹಾಕ್ರಿ. ಆಮೇಲೆ ಈ ಥರ ಮಕ್ಕಳಿಗೆಲ್ಲ ಹೊಸ್ತಾರ ಈ ಥರ ಏನಾದರೂ ಹೇಳ್ಕೊಟ್ರೆ ಅವ್ರು ಇಂಟ್ರೆಸ್ಟ್ ಕೊಟ್ಟು ಭಾಳ ಈಸಿಯಾಗಿ ಮಾಡ್ತಾರೆ. ನಮಗೂ ಒಂದು ಕೆಲಸ ಕಡಿಮೆ ಆಗುತ್ತೆ. ಈ ಟಿಪ್ಪು ಫಾಲೋ ಮಾಡಿರಿ. ನೆಕ್ಸ್ಟು, ಈ ತೆಂಗಿನಕಾಯಿ ಜಿಬ್ರನ ನಾರು ಅಂತೀವಲ್ರಿ, ಅದನ್ನ ವೇಸ್ಟ್ ಮಾಡಬಾರ್ದು, ಒಗಿಬಾರ್ದು. ಅದನ್ನು ಹಾಗೆ ಎತ್ತಿಟ್ಕೋರಿ. ಅದನ್ನು ಈ ಥರ ಪಾಟ್ಸ್ ಇರುತ್ತಲ್ಲ ಅದ್ರೊಳಗೆ ಹಾಕೋದ್ರಿಂದ ಏನಾಗುತ್ತೆ, ನಾವು ಈ ಬೇಸಿಗೆ ಒಳಗೆ ನೀರು ಎಷ್ಟು ಹಾಕಿದರೆ ಗಿಡ ಒಣಗ್ತಾ ಇರುತ್ತೆ. ಈ ತೆಂಗಿನಕಾಯಿ ನಾರನ್ನ ಅದ್ರೊಳಗೆ ಹಾಕೋದ್ರಿಂದ, ಪಾಟ್ಸ್ಗಳಿಗೆ ಹಾಕೋದ್ರಿಂದ ನೀರಿನ ಅಂಶ ಜಾಸ್ತಿ ದಿನ ಹಿಡಿದು ಇಟ್ಕೊಂಡಿರ್ತೈತೆ. ಅದು ಪದೇ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಟಿಪ್ಪಿಗೆ ಹೋಗೋಣ ಸ್ನೇಹಿತರೆ. ಮನೆಯೊಳಗೆ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ಸ್ ಇದ್ದೇ ಇರ್ತಾವೆ ರೀ. ಮನೆಯ ಮೇಲೆ ಮಾಮೂಲಿಯಾಗಿ ಇದ್ದೇ ಇರ್ತವೆ. ಎಷ್ಟೊಂದು ಸಾರಿ ಅವನ್ನ ಎತ್ತಿಟ್ಟು ಒಂದು ಸಾರಿ ಪೂರ್ತಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ, ಎಲ್ಲ ವೇಸ್ಟ್ ಯೂಸ್ ಇಲ್ಲ ಅಂತೇಳಿ. ಯಾವುದೊಂದು ಯೂಸ್ ಇಲ್ಲ ಅಂತ ಬಿಡೋ ಹಾಗಿಲ್ಲ, ಪ್ರತಿಯೊಂದನ್ನು ನಾವು ರೀಯೂಸ್ ಮಾಡ್ಕೋಬೋದು. ಈಗ ನಾನು ಈ ಟ್ಯಾಬ್ಲೆಟ್ಸ್ನ ಯಾವ ಥರ ಯೂಸ್ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬರ್ರಿ. ನಾನೀಗ ಒಂದು 3 ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಪೌಡ್ರ್ ಮಾಡ್ಕೊತೀನಿ ರೀ. ಒಂದು ಪೇಪರ್ಗೆ ಹಾಕಿ ಕುಟ್ಟಾಣಿ ಇಲ್ಲ ಸ್ವಲ್ಪ ಜಜ್ಜಿ ಪೌಡ್ರ್ ಮಾಡ್ಕೊತೀನಿ. ಈ ಥರ ಜಜ್ಜಿಬಿಟ್ಟು ಪೌಡ್ರ್ ಮಾಡ್ಕೊಂಡ್ರಿ. ಒಂದು ಬೌಲ್ ತೊಗೊಳ್ಬೇಕ್ರಿ. ತೊಗೊಂಡು ಆ ಪೌಡ್ರನ್ನ, ಟ್ಯಾಬ್ಲೆಟಿಂದು ಜಜ್ಜಿದ ಪೌಡ್ರನ್ನ ಅದಕ್ಕೆ ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಮನೆಯೊಳಗೆ ನೀವು ಯಾವುದು ಯೂಸ್ ಮಾಡ್ತಾರೋ ಮನೆಗಿರೋದು ಯಾವುದಾದ್ರೂ ಒಂದು ಸ್ವಲ್ಪ ಪೇಸ್ಟ್ ಹಾಕೋರಿ, ಟೂತ್ ಪೇಸ್ಟ್. ಅದನ್ನು ಹಾಕಿ ಸರಿಯಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಳ್ಳೆ ಏನದು ಕ್ಲೀನರಾಗಿ ಯೂಸ್ ಮಾಡ್ಕೋಬೋದು. ಗ್ಯಾಸ್ ಸ್ಟವ್ವು, ಆಮೇಲೆ ಮಿರರು,
ಇವು ಟ್ಯಾಪ್ಸ್ ಎಲ್ಲ ಇರ್ತಲ್ಲ ರೀ, ನೆಲದ ಟ್ಯಾಪ್ಸ್, ಅದು ಎಲ್ಲದಕ್ಕೂ ಪ್ರತಿಯೊಂದು ಮಿಕ್ಸಿ ಟೋಟಲಿ ಏನಾದರೂ ಜಿಡ್ಡು ಇರೋಂಥ ಇರ್ತೈತಲ್ಲ ಗಲೀಜು ಆ ಎಲ್ಲ ಏನು ಸಾಮಾನುಗಳಿಗೆ ಕ್ಲೀನ್ ಮಾಡ್ಕೊಳಕ್ಕೆ ಇದನ್ನ ಯೂಸ್ ಮಾಡ್ಕೋಬೋದು. ನಾನೀಗ ಸ್ಟವ್ ನೋಡಿರಿ, ನಾನೀಗ ಅಡುಗೆ ಮಾಡಿ ಮುಗಿದಿದೆ, ಕ್ಲೀನ್ ಮಾಡೋದಿತ್ತು, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ತೋರ್ಸಕತ್ತೀನಿ. ಈ ಸ್ಟವ್ ಮೇಲೆ ಈ ಥರ ಎಲ್ಲ ನಿಮ್ಮ ಕಡೆ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಯೂಸ್ ಮಾಡಿಕೊಡ್ರಿ. ಸದ್ಯಕ್ಕೆ ನನ್ನ ಕಡೆ ಸ್ಪ್ರೇ ಬಾಟಲ್ ಇಲ್ಲ, ನಾನು ಹಾಗೆ ಬೌಲೆಲ್ಲ ಸ್ಪೂನ್ ಸಹಾಯದಿಂದ ಹಾಕಿ ಕ್ಲೀನ್ ಮಾಡಿ ತೋರ್ಸಕತ್ತೀನಿ. ನೋಡ್ತಿರ್ಬೋದು ಈ ಥರ ಎಲ್ಲ ಕಡೆ ಹಾಕಿ ಒಂದು ಟವೆಲ್ ಇಲ್ಲ, ಕಿಚನ್ ಟವೆಲ್ ಇಲ್ಲ, ನೀಟಾಗಿ ಒರೆಸ್ಕೊಂಡ್ಬಿಡ್ರಿ. ಎಷ್ಟು ಕ್ಲೀನಾಗಿ ಹೊಳಿತದೆ ನೀವೇ ನೋಡ್ತೀರಿ, ಎಷ್ಟು ಕ್ಲೀನ್ ಆಗುತ್ತೆ ಗ್ಯಾಸ್ ಸ್ಟವ್. ಆಮೇಲೆ ಮಿರರ್ ಕೂಡ, ಮಿರರ್ಗೆ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡಿಕೊಡ್ರಿ, ಸಖತ್ತಾಗತ್ತೆ, ಹೊಸ ಕಣ್ಣಾಗ ಕಾಣುತ್ತೆ. ಈ ಬಾತ್ರೂಮ್ನಾಗ ಇರುತ್ತಲ್ಲ ಅದು ಟೋಟಲ್ ಮಿರರ್ ಮೇಲೆ ಧೂಳು ಅದೆಲ್ಲ ಕೂತಿರ್ತೈತಿ. ಅವಾಗ ಈ ಥರ ಇದನ್ನ ಹಾಕಿ ಕ್ಲೀನ್ ಮಾಡಿ ನೋಡ್ರಿ, ಸಖತ್ತಾಗಿ ಫಳ ಅಂತ ಹೊಳಿತಾವೆ ಸಾಮಾನು. ಈಗ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ ಸ್ನೇಹಿತರೆ. ಈಗ ನಾನು ಸ್ಟವ್ ಹಚ್ಚಿ ಗ್ಯಾಸ್ ಹಚ್ಚಿಟ್ಟಿದ್ದೀನಿ ರೀ. ಈಗ ಮನೆಯೊಳಗೆ ಐರನ್ ಹಂಚು, ಆಮೇಲೆ ಐರನ್ ತವ, ನಾನ್ ಸ್ಟಿಕ್ ತವ ಇದ್ದೇ ಇರ್ತಾವೆ. ಅದನ್ನ ಬಿಸಿಗೆ ಇಟ್ಟು ಸ್ವಲ್ಪ ಮನೆಗೆ ಯಾವುದಿರ್ತೋ ಅದೊಂದು ಶಾಂಪು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂಚೂರು ಸೋಡಾ ಪುಡಿ ಹಾಕಿರಿ. ಈ ಥರ ಎಲ್ಲ ನೊರೆ ಎಲ್ಲ ಬಿಟ್ಕೊತೈತಲ್ರಿ, ಆವಾಗ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಕ್ಲೀನ್ ಮಾಡಿಕೊಡ್ರಿ. ನಿಜ ಹೇಳ್ತೀನಿ, ನಮ್ದು ಹಂಚು ಸುತ್ತ ಎಲ್ಲ ನೋಡಾಕತ್ತಿರಲಿವು ಎಷ್ಟು ದಪ್ಪ ಕರೆ ಕೂತ್ಬಿಟ್ಟೈತಿ. ಹಾಗಾಗಿ ನಿಮ್ಗೆ ಇದು ತೋರಿಸ್ಬೇಕಂತೇಳಿ ನಾನು ಕ್ಲೀನ್ ಮಾಡ್ಕೊಂಡಿದ್ದಿಲ್ಲ, ಸುಮಾರು ದಿನ ಆಯ್ತು. ಜಸ್ಟ್ ಅಡುಗೆ ಮಾಡಿ ಜಸ್ಟ್ ಹಾಗೆ ಕ್ಲೀನ್ ಮಾಡಿರ್ತಿದ್ದೆ, ಡೀಪಾಗಿ ಕ್ಲೀನ್ ಮಾಡಿರಲಿಲ್ಲ. ನೋಡ್ತಿರ್ಬೋದು ನೀವು ಎಷ್ಟು ಕರಗೆ ಕೂತೈತಿ. ಅದಿಷ್ಟನ್ನೇ ಸ್ವಲ್ಪ ಪ್ರೆಸ್ ಹಾಕಿ ಶಕ್ತಿ ಹಾಕಿನ ಉಜ್ಕೋರಿ, ಎಲ್ಲ ಬಿಟ್ಕೊಂಬಂದ್ಬಿಡ್ತೈತಿ. ನೋಡ್ತಿರ್ಬೋದು ನೀವು ಸೈಡ್ ಹಂಚಿಗೆಲ್ಲ ಕೂತಿರೋದೆಲ್ಲ ಎಷ್ಟು ಈಸಿಯಾಗಿ ಬರಾಕತ್ತೈತಿ. ಹಂಗೆ ತಿಕ್ಕೋದ್ರಿಂದ ಇನ್ನೂ ಜಾಸ್ತಿಯಾಗಿ ಮಾಡಿದರೆ ಇನ್ನೂ ಕ್ಲೀನ್ ಆಗತ್ತೆ ರೀ. ನೋಡ್ತಿರ್ಬೋದು ನೀವು ಆ ನೀರೆಲ್ಲ ಎಷ್ಟು ಗಲೀಜು ಆಗತ್ತೈತಿ ನೋಡ್ರಿ. ಈ ಥರ ಮಾಡ್ಕೊರಿ, ಹಂಚು ಎಷ್ಟು ಕ್ಲೀನ್ ಆಗುತ್ತೆ ಗೊತ್ತ್ರಿ. ಈಗ ನಾ ಇದನ್ನು ಒಂದು ಸರಿ ಹೋಗಿ ತೊಳ್ಕೊಂಬಂದು ಕ್ಲೀನ್ ಮಾಡಿ ಬಂದು ತೋರಿಸ್ತೀನಿ ನಿಮ್ಗೆ ಹೆಂಗಾಯ್ತು ಅಂತೇಳಿ. ನೋಡ್ತಿರ್ಬೋದು ನೋಡಿರಿ ಎಷ್ಟು ಸ್ವಚ್ಛ ಆಯ್ತು, ಎಲ್ಲ ಎಷ್ಟು ಜಿಡ್ಡಿತ್ತು. ಕ್ಲೀನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ, ಸಖತ್ತಾಗೈತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.